ನಿಮಗೋಸ್ಕರ ಮಹಡಿ ಮೇಲೆ ಕಾಯುತ್ತಾ ಇರುತ್ತೇನೆ. ಮುಖ್ಯವಾದ ವಿಚಾರ ಮಾತಾಡಬೇಕಿದೆ. 30 ನಿಮಿಷ ಬಿಟ್ಟು ಬನ್ನಿ. ಆಹಾ, ನಮ್ಮ ಯಜಮಾನರಿಗೆ ನನ್ನ ಮೇಲೆ ಆಸೆ ಇದೆ, ಆದರೆ ಹೇಳಿಕೊಳ್ಳುತ್ತಿಲ್ಲ. ಅದಕ್ಕೆ ಮಾತನಾಡಲಿಕ್ಕೆ ಕರೆದಿದ್ದಾರೆ. ಅದರಲ್ಲೂ ಬನ್ನಿ ಅಂತ ಮರ್ಯಾದೆ ಬೇರೆ ಕೊಡ್ತಾ ಇದ್ದಾರೆ. ಅಯ್ಯೋ, ನನಗೆ ನಾಚಿಕೆ ಆಗ್ತಾ ಉಂಟು ಮರೆಯರೆ. ಪರಿಮಳ, ಸ್ವಲ್ಪ ಬೇಗ ಬಾ ಇಲ್ಲಿ. ಬಂದೆ ಅಮ್ಮ. ನಾನು ನಿಮಗೋಸ್ಕರ ಮಹಡಿ ಮೇಲೆ ಕಾಯ್ತಾ ಇರ್ತೀನಿ. ಮುಖ್ಯವಾದ ವಿಚಾರ ಮಾತಾಡಬೇಕು. 30 ನಿಮಿಷ ಬಿಟ್ಟು ಮಾಡಿ ಮೇಲೆ ಬನ್ನಿ. ಏನಪ್ಪ ಇದು? ನನ್ನ ಜೊತೆ ಅವಳು ಮಾತಾಡ್ಬೇಕಾ? ಅಲ್ಲ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಮಾಡಿ ಮೇಲೆ ಯಾಕೆ ಕರೀತಾ ಇದ್ದಾಳೆ? ಓಹೋ, ಏನೋ ಸೀಕ್ರೆಟ್ ಹೇಳೋದಕ್ಕೆ ಕರೀತಾ ಇದ್ದಾಳೆ ಅಂತ ಕಾಣಿಸುತ್ತೆ. ಹೋಗಿ ಕೇಳೇ ಬಿಡೋಣ. ಏನು ಇಷ್ಟೊಂದು ನಗ್ನಗ್ತಾ ಹೋಗ್ತಾ ಇದಾರಲ್ಲ? ನಾನು ನಿಮಗೋಸ್ಕರ ಮಾಡಿ ಮೇಲೆ ಕಾಯ್ತಾ ಇರ್ತೀನಿ. ಮುಖ್ಯವಾದ ವಿಚಾರ ಮಾತಾಡಬೇಕು. 30 ನಿಮಿಷ ಬಿಟ್ಟು ಬನ್ನಿ. ಇಬ್ರು ಮಕ್ಕಳಾದ್ಮೇಲೆ ಬರೀ ಅವ್ರ ವಿಚಾರನೇ ಆಗೋಯ್ತು. ಇವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ ನಾನು. ಏನು ಹೇಳಕ್ಕೆ ಕರೆದಿರ್ಬೋದು ಇವರು? ಮಕ್ಕಳ ಮುಂದೆ ಇದೆಲ್ಲ ಬೇಕಾ? ಅಕಸ್ಮಾತ್ ಇವ್ರ ತುಂಟಾಟನ ಮಕ್ಕಳೇನಾರು ನೋಡ್ಬಿಟ್ರೆ? ಏನು, ಮಕ್ಕಳು ದೊಡ್ಡವರಾದರೆ ಹೆತ್ತವ್ರು ರೊಮ್ಯಾನ್ಸ್ ಮಾಡಬಾರ್ದಾ? ನಾನು ಹೋಗ್ತೀನಿ. ಅಮ್ಮ ಏನೋ ಡಸ್ಟ್ಬಿನ್ಗೆ ಬಿಸಾಕಿದ್ರು. ಅವ್ರ ವರ್ತನೆ ಬೇರೆ ವಿಚಿತ್ರವಾಗಿತ್ತು. ಏನಿರಬೇಕು ಅಂತ ನೋಡೋಣ. ಓಹೋ, ಅಪ್ಪ ಅಮ್ಮ ಸೀಕ್ರೆಟ್ ಆಗಿ ಮಾತಾಡೋದಕ್ಕೆ ಸ್ಕೆಚ್ ಹಾಕೊಂಡಿರ್ಬೇಕು. ಏನ್ ಮಾತಾಡ್ತಾರೆ ಅಂತ ತಿಳ್ಕೋಬೇಕು. ಮೊದಲು ಪತ್ತೆ ಮಾಡ್ತೀನಿ.